ಹಾಯ್ ಎಲ್ರಿ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನೆಲ್. ಭಾಳ ದಿನಗಳೇನಿಲ್ಲ, ಇನ್ನು 2 ತಿಂಗಳು ಬಾಕಿ ಇದೆ ಅಂತಲೇ ಹೇಳ್ಬೋದು ಟಾಕ್ಸಿಕ್ ಸಿನಿಮಾ ನೋಡಲಿಕ್ಕೆ. ಸೊ ಟಾಕ್ಸಿಕ್ ಸಿನಿಮಾದ ಕೆಲವೊಂದು ವಿಚಾರಗಳನ್ನು ಇವತ್ತು ನಿಮ್ಮ ಜೊತೆ ಮಾತಾಡಬೇಕು, ಕೆಲವೊಂದು ಅಪ್ಡೇಟ್ಸ್ಗಳನ್ನ ನಿಮಗೆ ತಿಳಿಸಬೇಕು ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಸೊ ಈಗ ಆಲ್ಮೋಸ್ಟ್ ಈಗ ಇಬ್ಬರು ಹೀರೋಯಿನನ್ನು ಈಗ ಒಂದು ಇಂಟ್ರಡ್ಯೂಸ್ ಮಾಡಿರುವಂಥದ್ದು. ಅದರಲ್ಲೂ ಈಗ ಸದ್ಯಕ್ಕೆ ನಯನತಾರ ಅವರು ಕೂಡ ಒಂದು ಸಿನಿಮಾದಲ್ಲಿದ್ದಾರೆ ಅನ್ನೋ ಅಫಿಷಿಯಲ್ ಒಂದು ಪೋಸ್ಟರ್ ಕೂಡ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಸೊ ಇದನ್ನೆಲ್ಲ ನೋಡೋದಾಯಿತು ಅಂತಂದರೆ ನಾನು ಕಳೆದ ವಿಡಿಯೋದಲ್ಲೇ ಹೇಳಿದ್ದೀನಿ, ಏನೋ ದೊಡ್ಡದಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಈ ಸಿನಿಮಾದ ಮೇಲೆ ಅಂತ. ಖಂಡಿತವಾಗ್ಲೂ ದೊಡ್ಡದಾಗಿ ಒಂದು ಪ್ಲ್ಯಾನಲ್ಲಿ ಈ ಒಂದು ಸಿನಿಮಾ ಬರ್ತಾ ಇರುವಂಥದ್ದು. ಆ್ಯಂಡ್ ಇನ್ನೊಂದು ಖುಷಿ ತರೋ ವಿಚಾರ ಅಂದರೆ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದಾಗೆ ಇನ್ನು 2 ತಿಂಗಳು ಮಾತ್ರ ಬಾಕಿ ಉಳಿದಿರುವಂಥದ್ದು. ಸೊ ಈ ಜಾನ್ವರಿ ಹೇಗೆ ಹೋಗುತ್ತೋ ಗೊತ್ತಾಗಲ್ಲ, ಯಾಕಂದರೆ ಸ್ಟಾರ್ಟಿಂಗ್ ಎವ್ರಿ ಇಯರ್ ಹಾಗೇನೆ. ಸೊ ಜನವರಿ ಕಣ್ಮುಚ್ಚು ತೆಗೆದ್ರಲ್ಲಿ ಹೊಸ ವರ್ಷದ ಮೊದಲನೇ ತಿಂಗಳು ಮುಗಿದೋಗ್ಬಿಡುತ್ತೆ. ಸೊ ಅದಾಗ್ತಿದ್ದಾಗನೇ ಫೆಬ್ರವರಿ, ಸೊ ಫೆಬ್ರವರಿ ಆದಮೇಲೆ ಮಾರ್ಚು. ಸೊ ಮಾರ್ಚ್ಗೆ ಎಲ್ಲರೂ ವೇಟ್ ಮಾಡ್ತಿರುವಂಥ ಟಾಕ್ಸಿಕ್ಕನ್ನು ನಾವು ನೋಡ್ಲಿಕ್ಕೆ ಕಾಯ್ತಾ ಇದ್ವಿ. ಬಹುಶಃ ಈ ಸಿನಿಮಾಗೆ ಒಬ್ಬರಿಬ್ಬರು ಕಾಯ್ತಿರುವಂಥದ್ದು, ಒಂದು ಇಂಡಸ್ಟ್ರಿ ಕಾಯ್ತಿರುವಂಥದ್ದು ಸಿನಿಮಾ ಆಗಿಲ್ಲ. ಸೊ ಎಲ್ಲ ಒಂದು ಇಂಡಸ್ಟ್ರಿಲಿ ಆಲ್ಮೋಸ್ಟ್ ಒಂದು ಇಂಡಿಯಾದಲ್ಲಿ ಎಲ್ಲರೂ ಕೂಡ ಒಂದು ವೇಟ್ ಮಾಡ್ತಾ ಇದ್ದಾರೆ ಈ ಸಿನಿಮಾಗೆ. ಸೊ ನಾನಂತೂ ತುಂಬ ಒಂದು ಎಕ್ಸೈಟ್ಮೆಂಟಾಗಿ ಕಾಯ್ತಾ ಇದ್ದೀನಿ. ಅದರಲ್ಲೂ ಈ ತಿಂಗಳ ಒಂದು 8ನೇ ತಾರೀಕಿಗೆ ಯಶ್ ಅವರ ಬರ್ಡೇ ಇದೆ. ಸೊ ಯಶ್ ಅವರ ಬರ್ಡೇಗೆ ಏನಾದರೂ ಒಂದು ಸರ್ಪ್ರೈಸ್ ಇದೆಯಾ, ಟಾಕ್ಸಿಕ್ ಸಿನಿಮಾಯಿಂದ ಏನೋ ಸರ್ಪ್ರೈಸ್ ಇದೆಯಾ, ಅಥವಾ ಅವ್ರ ಅಪ್ಕಮಿಂಗ್ ಮೂವಿ ಬಗ್ಗೆ ಏನಾದರೂ ಒಂದು ಪೋಸ್ಟರ್ಸ್ಗಳು ಬರುತ್ತಾ ಅನ್ನೋವಂಥದ್ದು ತುಂಬಾ ಒಂದು ಎಕ್ಸೈಟ್ಮೆಂಟು ನನಗಲ್ಲೂ ತುಂಬ ಒಂದು ಕಾಡ್ತಾ ಇರುವಂಥದ್ದು. ಆ್ಯಂಡ್ ಟಾಕ್ಸಿಕ್ ಬಗ್ಗೆ ಹೇಳಬೇಕು ಅಂತಂದರೆ ಈಗ ಆಲ್ಮೋಸ್ಟು ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ, ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ನಡೀತಾ ಇದೆ ಅನ್ನೋ ವಿಚಾರ ಎಲ್ರಿಗೂ ಗೊತ್ತಿರುವಂಥದ್ದು. ಆ್ಯಂಡ್ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ನೆಕ್ಸ್ಟ್ ಅಪ್ಡೇಟ್ ಏನು ಟಾಕ್ಸಿಕ್ತು ಅನ್ನೋದು ನೋಡೋದಾಯಿತು ಅಂದರೆ, ಸೊ ನೆಕ್ಸ್ಟ್ ಟೀಮ್ನ ಒಂದು ಪ್ರಮೋಷನ್ ಆ್ಯಕ್ಟಿವಿಟೀಸ್ ಕಡೆಗೆ ಹೋಗುವಂಥ ಚಾನ್ಸಸ್ಗಳಿರುತ್ತೆ. ಈ ಆಫ್ಟರ್ ಈಗ ಒಂದು 15ನೇ ತಾರೀಕು ಆದಮೇಲೆ ಸೊ ಪ್ರಮೋಷನ್ಸ್ ಲೈಕ್ ಇಂಟರ್ವ್ಯೂಸ್ಗಳಾಗಿರ್ಬೋದು, ಸೊ ಆಮೇಲೆ ಅಪ್ಕಮಿಂಗ್ ಬರುವಂಥ ಈವೆಂಟ್ಸ್ಗಳ ಬಗ್ಗೆ ಪ್ಲ್ಯಾನ್ ಮಾಡುವಂಥದ್ದಾಗಿರ್ಬೋದು. ಆ್ಯಂಡ್ ಅದ್ರ ಜೊತೆಗೇ ಈಗ ಮೇಜರ್ ಅಪ್ಡೇಟ್ ಏನು ಅಂದರೆ, ಸೊ ನೆಕ್ಸ್ಟ್ ಈಗ ಸಿನಿಮಾ ತಂಡದಿಂದ ಯಾವ ಅಪ್ಡೇಟ್ ಬರುತ್ತೆ, ಇನ್ನೊಂದು ಏನಾದರೂ ಟೀಸರ್ ರಿಲೀಸ್ ಮಾಡ್ತಾರಾ. ಆ್ಯಕ್ಚುಲಿ ಈ ಸಲ ಒಂದು ಎಕ್ಸ್ಪೆಕ್ಟೇಷನ್ ತುಂಬ ಇದೆ ಈ ಬರ್ಡೇಗೆ. ಎಷ್ಟೋರ ಬರ್ಡೇಗೆ ಒಂದು ಚಿಕ್ಕದಾಗಿರುವಂಥದ್ದು ಟೀಸರು, ಟಾಕ್ಸಿಕ್ನ ಟೀಸರ್ ಬರುತ್ತೆ ಅನ್ನುವಂಥದ್ದು ಒಂದು ಎಕ್ಸ್ಪೆಕ್ಟೇಷನ್ ತುಂಬ ಕಡೆ ಕೇಳಿ ಬರ್ತಾ ಇದೆ. ಸೊ ಅದೇನಾದರೂ ಆಯಿತು ಅಂದರೆ ನಿಜವಾಗ್ಲೂ ಅಭಿಮಾನಿಗಳದಂತೂ ತುಂಬಾ ಒಂದು ಖುಷಿ ತರುವಂಥ ವಿಚಾರ. ಸೊ ಇಡೀ ಮತ್ತೆ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿ ಮತ್ತೆ ಯಶ್ ಅವ್ರನ್ನ ನೋಡಲಿಕ್ಕೆ ಕಾಯ್ತಾ ಇದೆ. ಬಿಕಾಸ್ ಆಫ್ KGF ಆದಮೇಲೆ KGF 1, KGF 2 ಆಗಿ ಆಲ್ಮೋಸ್ಟ್ ಈಗ 4 ಇಯರ್ಸ್ ಆಯಿತು KGF 2 ಆಗಿ. ಸೊ 4 ಇಯರ್ಸ್ ಆದಮೇಲೆ ಕಂಬ್ಯಾಕ್ ಆಗ್ತಾ ಇದ್ದಾರೆ ಯಶ್ ಅಂತ ಬಂದಾಗ ಸೊ ತುಂಬಾ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಆ ಎಕ್ಸ್ಪೆಕ್ಟೇಷನ್ ಯಾವ ಮಟ್ಟಿಗಿರುತ್ತೆ ಅಂತಂದರೆ, ಯಾಕಂದರೆ ಇಷ್ಟು 4 ವರ್ಷಗಳ ಗ್ಯಾಪ್ ಆಗಿ ಅಂಥ ದೊಡ್ಡ ಸಿನಿಮಾನ ಕೊಟ್ಟು ಇಷ್ಟು 4 ವರ್ಷ ಗ್ಯಾಪ್ ಮಾಡಿ ಮತ್ತೆ ಬರ್ತಾ ಇದ್ದಾರೆ ಅಂದರೆ, ಸೊ ಯಾವ ರೀತಿ ಒಂದು ಕಂಬ್ಯಾಕ್ ಇರುತ್ತೆ ಆ್ಯಂಡ್ ಯಾವ ರೀತಿ ಒಂದು ಪ್ರೆಸೆಂಟೇಷನ್ ಇರುತ್ತೆ ಯಶ್ ಅವ್ರದ್ದು ಅನ್ನೋಂಥದ್ದು ತುಂಬಾ ಒಂದು ಕ್ಯೂರಿಯಾಸಿಟಿ ಹುಟ್ಟಾಕಿದೆ. ಆ್ಯಂಡ್ ಅಷ್ಟೇ ಅಲ್ಲದೆ ನಾವು ನೋಡಿರ್ಬೋದು ಯಶ್ ಅವ್ರನ್ನ KGF ಅಲ್ಲಿ ನೋಡೋ ಒಂದು ಪ್ಯಾಟರ್ನ್ ಆಗಿರ್ಬೋದು. ಅದಾದಮೇಲೆ KGF Part 1 Part 2 ಆದಮೇಲೆ ಡೈರೆಕ್ಟಾಗಿ ಈಗ ನಾವೇನು ಟಾಕ್ಸಿಕಲ್ಲಿ ನೋಡ್ತಾ ಇದ್ದೀವಿ ಅವ್ರನ್ನ. ಸೊ ಟಾಕ್ಸಿಕಲ್ಲಿ ನೋಡ್ತಿರೋ ಒಂದು ಯಶ್ ಅವರನ್ನು ಒಂದು ಬೇರೆ ಡಿಫ್ರೆಂಟ್ ಕೈಂಡ್ ಆಫ್ ಜಾನರಲ್ಲಿ ನೋಡ್ತಾ ಇರುವಂಥದ್ದು. ಸೊ ಸ್ಕ್ರೀನ್ ಮೇಲೆ ನೋಡೋಕ್ಕೆ ಆ ಒಂದು ಮಜಾ ಇದೆಯಲ್ಲ, ಸೊ ಅದು ನೆಕ್ಸ್ಟ್ ಲೆವೆಲ್ಲು. ಸೊ ಅದಕ್ಕೆಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದಾರೆ. ಸೊ ನನಗನ್ಸೋ ಪ್ರಕಾರ ಇನ್ನು 2 ತಿಂಗಳು ಬಾಕಿ ಇದೆ. ಬಹುಶಃ ಈ ಎಲ್ಲ ಒಂದು ಆ್ಯಕ್ಟಿವಿಟೀಸ್ಗಳು ಒಂದು ಪ್ರಮೋಷನ್ ಆಗಿರ್ಬೋದು, ಒಂದು ಪ್ರತಿಯೊಂದು ಆ್ಯಕ್ಟಿವಿಟೀಸ್ಗಳನ್ನು ಸೊ ಸಿನಿಮಾ ತಂಡ ಆ್ಯಂಡ್ ಬರುವಂಥ ದಿನಗಳಲ್ಲಿ ಅಪ್ಡೇಟ್ ಮೇಲೆ ಅಪ್ಡೇಟ್ಸ್ಗಳು, ಸೊ ಪೋಸ್ಟರ್ ವೈಸ್ ಆಗಿರ್ಬೋದು, ಟೀಸರ್ ವೈಸ್ ಆಗಿರ್ಬೋದು, ಆ್ಯಂಡ್ ಟ್ರೈಲರು, ಆ್ಯಂಡ್ ಫೈನಲ್ ಆಗಿ ನಡೆಸುವಂಥ ಕಾರ್ಯಕ್ರಮಗಳು, ಇವೆಂಟ್ಸ್ಗಳು. ಆ್ಯಂಡ್ ಇದು ಸಿನಿಮಾ ಒಂದು ಪ್ಯಾನ್ ಇಂಡಿಯಾ ಆಗಿರೋದ್ರಿಂದ, ಯಶ್ ಅವ್ರ ಸಿನಿಮಾ ಆಗಿರೋದ್ರಿಂದ ಸೊ ತುಂಬ ಕಡೆ ಪ್ರಮೋಷನಲ್ ಆ್ಯಕ್ಟಿವಿಟೀಸ್ಗಳಿರುತ್ತೆ. ಅನದರ್ ಸ್ಟೇಟಲ್ಲಿ ಆಗಿರ್ಬೋದು, ಪ್ರೆಸ್ ಮೀಟ್ಸ್ ಆಗಿರ್ಬೋದು, ತುಂಬಾ ಒಂದು ಆ್ಯಕ್ಟಿವಿಟೀಸ್ಗಳಿರುತ್ತೆ. ಈ ಎಲ್ಲ ಒಂದು ಆ್ಯಕ್ಟಿವಿಟೀಸ್ಗಳು, ಒಂದು ಸರ್ಪ್ರೈಸ್ಗಳು ಇನ್ನೇನು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ನನಗನ್ಸೋ ಪ್ರಕಾರವಾಗಿ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಟಾಕ್ಸಿಕ್ ಸಿನಿಮಾಯಿಂದನೇ ಒಂದು ಓಪನಿಂಗ್ ಪಡ್ಕೊಳ್ಳುತ್ತೆ, ಒಂದು ದೊಡ್ಡ ಮಟ್ಟದ ಸಿನಿಮಾ ಆಗಿರೋದ್ರಿಂದ. ಸೊ ಈ ಸಿನಿಮಾಯಿಂದ ಒಂದು ದೊಡ್ಡ ಒಂದು ಓಪನಿಂಗ್ ಸ್ಯಾಂಡಲ್ವುಡ್ ಇಂಡಸ್ಟ್ರಿ ಪಡೆಯುತ್ತೆ. ಸೊ ಎಲ್ಲ ಸಿನಿಮಾಗಳು ಒಂದು ರೀತಿಯಲ್ಲಿ ಈ ಒಂದು ಸಿನಿಮಾ ಆದಮೇಲೆ ಎಲ್ಲ ಸಿನಿಮಾಗಳು ಕೂಡ ಮೇಲಿಂದ ಮೇಲೆ ಎಲ್ಲ ಸಿನಿಮಾ ರಿಲೀಸ್ ಆಗ್ತಾ ಹೋಗಲಿ, ಎಲ್ಲ ಸಿನಿಮಾ ಕೂಡ ಬ್ಲಾಕ್ ಬಸ್ಟರ್ ಆಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಆ್ಯಂಡ್ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಯಶ್ ಅವರ ಬರ್ಡೇಗೆ ಒಂದು ಟಾಕ್ಸಿಕ್ ಸಿನಿಮಾದ ಒಂದು ಅಪ್ಡೇಟ್ ಆಗಿರ್ಬೋದು ಆ್ಯಂಡ್ ಅಪ್ಕಮಿಂಗ್ ಸಿನಿಮಾ ಆಗಿರ್ಬೋದು, ಏನಾದರೂ ಆಗಿರ್ಬೋದು. ಸೊ ನೀವೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರೆ ಏನು ಕತೆ, ನಿಮಗೆ ಏನು ಅನಿಸುತ್ತೆ ಟಾಕ್ಸಿಕ್ ಬಗ್ಗೆ? ಇನ್ನು 2 ತಿಂಗಳು ಮಾತ್ರ ಇರುವಂಥದ್ದು. ಸೊ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಸೊ ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋಲಿ ಸಿಗ್ತೀನಿ. ನಮಸ್ಕಾರ.